Hi guys, welcome back to my channel. So in today's video I'm going to share my first month salary, the salary breakup and what I actually received in hand. Okay, so let's get started. So video actually almost 1 month ಆದ್ಮೇಲೆ ಬರ್ತಿದೆ. ಈಗ ಆಲ್ಮೋಸ್ಟ್ ನಮ್ಮದು we are waiting for our ಸೆಕೆಂಡ್ ಟರ್ಮ್ ಸ್ಯಾಲ್ರಿನ ವೆಯ್ಟ್ ಮಾಡ್ತಿದ್ದೀವಿ ಆಗಸ್ಟ್ ಮಂತ್ದು. ಓಕೆನಾ. ಸೊ ನಾನು ಜಾಯಿನ್ ಆಗಿದ್ದು 24 ಇಲ್ಲಿದೆ ಅಲ್ಲ, ನಿಮಗೆ ಕರ್ಸರ್ ಕಾಣಿಸ್ತಿದೆ ಹಾಂ, 24th ಜೂನ್ ಮಂತಲ್ಲಲ್ವ ನಾವು ಜಾಯಿನ್ ಆಗಿರೋದು. ಸೊ ಅಲ್ಲಿಂದ ಹಿಡ್ಕೊಂಡು 27th ಪೇಮೆಂಟ್ ಡೇಟ್ ನಮಗೆ ವಿ ಗಾಟ್ ಸ್ಯಾಲ್ರಿ ಆನ್ ದ ಡೇಟ್ ಆಫ್ 27th ಜುಲೈ ಮಂತಲ್ಲಿ 6 ಡೇಸ್ದು ಎಕ್ಸ್ಟ್ರಾ ಸೇರಿ ನಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿದೆ. ಓಕೆನಾ. ಸೊ ಇದರಲ್ಲಿ ವಿಲ್ ಸಿ ವಾಟ್ ಆಲ್ ದೇ ಹ್ಯಾವ್ ಮೆನ್ಷನ್ಡ್. ಓಕೆ, ಸೊ ಇದೆಲ್ಲ ಸಿ ದಿಸ್, ಇದು ಒಂದು ದಿಸ್ ಈಸ್ ಆರ್ ಬೇಸಿಕ್ ಪೇ. ನಮಗೆ ಬೇಸಿಕ್ ಪೇ ಬಂದುಬಿಟ್ಟು 48,480. ಓಕೆ, ಇದು ನಮ್ಮ ಬೇಸಿಕ್ ಪೇ. ಅದೇನೋ ಲಾಸ್ಟ್ ಟೈಮ್ ಏನೋ ಇನ್ನೊಂದೇನೋ ಇನ್ಕ್ರೀಸ್ ಆಗಿದೆ, ಸಮ್ 1000 ಅಂತ ಹೇಳಿ ಏನೋ ಬಂದಿತ್ತು ಅಪ್ಯಾರೆಂಟ್ಲಿ. ನನಗೆ ಅಷ್ಟೊಂದು ಅದು ನೆನಪಾಗ್ತಿಲ್ಲ ಏನು ಅಂತ. ಸೊ ಈ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ನೋಡೋಣ ಅದೇನಂತ. ಸೊ ಡಿ ಎ ಬಂದು 12,459, ಎಚ್ ಆರ್ ಎ 3,878, ಸ್ಪೆಷಲ್ ಅಲವೆನ್ಸ್ ಅಂತೇಳಿ ನೋಡಿ 16,000 ಹಾಕಿದ್ದಾರೆ. ಲೊಕೇಶನ್ ಅಲವೆನ್ಸ್ 1,200, ಲರ್ನಿಂಗ್ ಅಲವೆನ್ಸ್ ಅಂತೇಳಿ 1,068 ಹಾಕಿದ್ದಾರೆ. ಓಕೆನಾ. ಇದೇನೋ ಅಮೌಂಟ್ ಆಫ್ಟರ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಇಷ್ಟೆಲ್ಲ ಹಾಕಿದ್ದಾರೆ. ಇದರಲ್ಲಿ ನೋಡಿದ್ರೆ ಸೊ ಇದೇನೋ ಅಡ್ಜಸ್ಟ್ಮೆಂಟ್ ಮಾಡಿ ಅದು ಹಾಕಿದರೆ ನನಗೇನೇ ಅದರಲ್ಲಿ ಯಾವ ಥರ ಹಿಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಗ್ರಾಸ್ ಸ್ಯಾಲ್ರಿ ತೋರಿಸ್ತೀನಿ. ಗ್ರಾಸ್ ಸ್ಯಾಲ್ರಿ ಬಂದ್ಬಿಟ್ಟು ಇಷ್ಟು ಹಾಕಿದ್ದಾರೆ. ಓಕೆ, ಗ್ರಾಸ್ ಸ್ಯಾಲ್ರಿ ಇದು 83,235. ಓಕೆ, ಇದು ಅಮೌಂಟ್ ಏನೋ ಅಡ್ಜಸ್ಟ್ಮೆಂಟ್ ಅಂತಿತ್ತಲ್ಲ, ಅಮೌಂಟ್ ಆಫ್ಟರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಮಗೆ ಬಂದಿದ್ದು 1,20,656. ಓಕೆ, ನೆಕ್ಸ್ಟ್ ಡಿಡಕ್ಷನ್. ಓಕೆ, ಡಿಡಕ್ಷನ್ ಎಲ್ಲ ಹೋಗಿ, ಡಿಡಕ್ಷನ್ ಅಂದರೆ ಅದೇ ಪೆನ್ಷನ್ದು ಅದು ಇದು ಮಣ್ಣು ಮಸಿ ಇದೆಯಲ್ಲ, ಅದೆಲ್ಲ ಡಿಡಕ್ಷನ್ ಎಲ್ಲ ಕಟ್ಟಾಗಿ ನಮಗೆ ನೆಟ್ ಪೇ ಇನ್ ಹ್ಯಾಂಡ್ ನಮಗೆ ಕ್ರೆಡಿಟ್ ಆಗಿರೋದು ಬಂದು 94,294. ಹಬ್ಬ ಅಲ್ವಾ ಗೈಸ್, 94,294. ಆ್ಯಕ್ಚುಲಿ ನಮ್ಮ ಬ್ರ್ಯಾಂಚಲ್ಲಿ ಮ್ಯಾನೇಜರ್ಸು, ಸೀನಿಯರ್ ಸರ್ಸ್ ಎಲ್ಲ ಫುಲ್ಲು ಹೇಳ್ತಾ ಇದ್ರು ಅವ್ರ ಟೈಮಲ್ಲಿ ಎಷ್ಟು ಪೇ ಸ್ಕೇಲ್ ಇತ್ತು, ಹೇಗೆ ಅವ್ರದ್ದು ಜರ್ನಿ ಇತ್ತು, ಆ ಥರ ಎಲ್ಲ ಹೇಳ್ತಾಯಿದ್ರು. ಸೊ ನಿಮ್ಮ ಬ್ಯಾಚಿಗೆ ಎಷ್ಟು ಬಂದಿರೋದು ಫುಲ್ಲು ಚೆನ್ನಾಗಿದೆ ಅಂತೆಲ್ಲ ದೇವರ್ ಶೇರಿಂಗ್ ದೇಯರ್ ಎಕ್ಸ್ಪೀರಿಯನ್ಸಸ್. ಓಕೆ, ಅವ್ರ ಇನಿಷಿಯಲ್ ಡೇಸಲ್ಲಿ. ಸೊ ಇಟ್ಸ್ ಆ್ಯಕ್ಚುಲಿ ಗುಡ್ ಅಮೌಂಟ್, ರೈಟ್? 94,294 ಆ 6 ಡೇಸ್ದು ಇನ್ಕ್ಲೂಡ್ ಮಾಡಿ ಅಷ್ಟು ಹಾಕಿದ್ದಾರೆ. ಇವಾಗ ನೆಕ್ಸ್ಟ್ ಮಂತಲ್ಲಿ ನಮಗೆ ಗೊತ್ತಾಗೋದು ಕರೆಕ್ಟಾಗಿ ಎಷ್ಟು 75 ಬರುತ್ತಾ 70 ಬರುತ್ತೋ ಅಂತ. ಸೊ ಇವಾಗ ಫಸ್ಟ್ ಮಂತ್ ಸ್ಯಾಲ್ರಿ ಅಂತೂ ನಮಗೆ 94,294 ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ಆಯಿತಾ. ಈ ವಿಡಿಯೋ ಏನು ನಾವು ಫ್ಲೆಕ್ಸ್ ಮಾಡೋಕ್ಕೆ, ಶೋ ಆಫ್ ಮಾಡೋಕ್ಕೆ ಅಂತ ಏನೂ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ನನಗೆ ಈ ಸ್ಯಾಲ್ರಿ ವಿಡಿಯೋ ಎಲ್ಲ ಮಾಡೋದಷ್ಟು ಇಂಟ್ರೆಸ್ಟು ಇಲ್ಲ. ನಿಮಗೆ ಒಂದು ಮೋಟಿವೇಶನ್ ಇರಲಿ, ಬಿಕಾಸ್ ಈಗ ಎಲ್ಲ ಎಕ್ಸಾಮ್ಸ್ ಆರ್ ಆಲ್ ಅರೌಂಡ್ ದ ಕಾರ್ನರ್. ನಿಮ್ಗೊಂದು ಮೋಟಿವೇಶನ್ ಸಿಗಲಿ, ಇನ್ನು ಓದೋಕ್ಕೆ ಏನೋ ಪ್ರಿಪೇರ್ ಆಗಲಿ ಚೆನ್ನಾಗಿ ಅಂತ ಐ ಆಮ್ ಜಸ್ಟ್ ಮೇಕಿಂಗ್ ದಿಸ್ ವಿಡಿಯೋ ಅಷ್ಟೇ. ಸೆಕೆಂಡ್ ಮಂತ್ ಸ್ಯಾಲ್ರಿ ಬಂದಾಗ ಗೊತ್ತಾಗುತ್ತೆ ಏನು ಕತೆ ಅಂತ. ಸೊ ಇದು ನಮ್ಮ ಫಸ್ಟ್ ಮಂತ್ ಸ್ಯಾಲ್ರಿ. ಓಕೆ, ಇದು ಜುಲೈ ಮಂತ್ ಸ್ಯಾಲ್ರಿ 94,294. ಇದು ಜುಲೈ ಮಂತ್ ಸ್ಯಾಲ್ರಿ. ಓಕೆ, ಸೊ ಇಷ್ಟೇ ನಮ್ಮ ಇವಾಗ ಫಸ್ಟ್ ಮಂತ್ ಸ್ಯಾಲ್ರಿ ವಿಡಿಯೋ ಇದ್ದಿದ್ದು. ಇಟ್ಸ್ ಮೈ ಫಸ್ಟ್ ಮಂತ್ ಸ್ಯಾಲ್ರಿ. ಓಕೆ, ಆ್ಯಸ್ ಅನ್ RRB PO. ಆ್ಯಂಡ್ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಇಷ್ಟು ದೊಡ್ಡ ಅಮೌಂಟನ್ನು ಕ್ರೆಡಿಟ್ ಆಗಿರೋದು ನೋಡಿ ಐ ಫೆಲ್ಟ್ ಸೋ ಸ್ಪೆಷಲ್.
Because from preparing for bank exams, waiting for the results, getting the joining letter, and finally going to work every day, this feels like a full circle moment, guys. ಸೊ ಡೋಂಟ್ ಗಿವ್ ಅಪ್. ಓದಿ, ಚೆನ್ನಾಗಿ ಓದಿ. ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಎಕ್ಸಾಮ್ ಕ್ಲಿಯರ್ ಆಗೇ ಆಗುತ್ತೆ ಆ್ಯಂಡ್ ಯು ವಿಲ್ ಬಿ ಇನ್ ಮೈ ಪೊಸಿಷನ್. ಓಕೆ, I hope everyone should get the opportunity. Everyone should get selected. ಯಾ, ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಬೇಕು. ಐ ವಿಶ್ ಯು ಆಲ್ ದ ಬೆಸ್ಟ್ ಗೈಸ್. ಚೆನ್ನಾಗಿ ಪ್ರಿಪೇರ್ ಆಗಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೆಲ್ದಿಯಾಗಿರಿ. ಹೆಲ್ತ್ ಇಸ್ ವೆಲ್ತ್. ಬಿಕಾಸ್ ಬ್ಯಾಂಕಿಂಗಲ್ಲಿ ತುಂಬಾ ಎನರ್ಜಿ ಬೇಕು, ತುಂಬಾ ಪೇಷನ್ಸ್ ಬೇಕು. ಐ ವಿಲ್ ಬಿ ಮೇಕಿಂಗ್ ದಟ್ ಅಗೇನ್ ಎಕ್ಸ್ಪೀರಿಯನ್ಸ್ ವಿಡಿಯೋ ವೆರಿ ಸೂನ್. ಸ್ಟೇ ಟ್ಯೂನ್ಡ್. ಸೊ ಇವತ್ತಿಗೆ ಇಷ್ಟು ಸಾಕು. ಓಕೆ, ಚೆನ್ನಾಗಿ ಓದಿ. ಓಕೆ, ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.